ಎಲ್ಲಿಗೂ ನಮಸ್ಕಾರ. ಸೊ ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಮಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ದ ವೀಕ್ ಫಸ್ಟ್ ಡೇ. ಸೊ ಎಲ್ಲ ಕ್ಲೀನಿಂಗ್ ಆಗಿರುತ್ತೆ. ಸಂಡೇ ಇರೋದ್ರಿಂದ ಆಲ್ಮೋಸ್ಟ್ ನಂದೆಲ್ಲ ಕ್ಲೀನಿಂಗ್ ಆಗೇ ಇರುತ್ತೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಮುಗಿಸಿ ನೆಕ್ಸ್ಟ್ ನಾನು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಪಾಪು ಜೊತೆಗೆ ಆಫೀಸ್ ಹೋಗೋಷ್ಟರಲ್ಲಿ ಎಲ್ಲ ಕೂಡ ಪ್ರಿಪೇರ್ ಆಗಿರಬೇಕು. ಇವನ್ ನಾನು ಸಾಧ್ಯ ಆದರೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಟ್ಟಿಗೆ. ವೀಕ್ ಫಸ್ಟ್ ಡೇ ಲಾಸ್ಟ್ ಡೇ ಅಂತೇನಿಲ್ಲ. ಸೊ ಎವ್ರಿ ಡೇ ನಮ್ಮ ಕುಕಿಂಗ್ ಅಂತ ಇದ್ದೇ ಇರುತ್ತೆ. ಸೊ ನಾನು ರೊಟ್ಟಿ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಕೆಲವೊಂದು ಟೈಮ್ ತಿಂಡಿ ಏನು ಮಾಡೋದು ಪ್ಲ್ಯಾನಿಂಗ್ ಇರೋಲ್ಲ. ಸೊ ಕೆಲವೊಂದು ಟೈಮ್ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀನಿ. ಸೊ ಆಫ್ಟರ್ ಹಿಂದಿನ ದಿನ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಇದನ್ನು ಮಾಡೋಣ ಅಂತ. ಸೊ ಇವತ್ತು ನಾನು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆದಮೇಲೆ ರೊಟ್ಟಿ ಮಾಡ್ತಿರೋದು. ನನಗೆ ಕೆಲವೊಂದು ಐಟಮ್ಸ್ಗಳು ಖಾಲಿ ಆಗಿರುತ್ತೆ. ಸೊ ಅದೆಲ್ಲ ಅರ್ಲಿ ಮಾರ್ನಿಂಗೇ ತರಿಸ್ಕೊತೀನಿ. ಈವ್ನಿಂಗ್ ಅವ್ರು ಬರೋದು ಲೇಟ್ ಆದರೆ ಅಥವಾ ನಾವೇನಾದರೂ ಪಾಪು ಇರೋದ್ರಿಂದ ಎಲ್ಲ ಕೂಡ ನಮಗೆ ಮುಂಚಿತವಾಗಿರಬೇಕು. ಸೊ ಹಾಗಾಗಿ ಮಾರ್ನಿಂಗೆಲ್ಲ ತರಿಸ್ಕೊಂಡು ಈರುಳ್ಳಿ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಸೊ ಎಷ್ಟು ಬೇಕಷ್ಟೇ ತೆಗೆಸ್ಕೊಳ್ಳೋದು, ತುಂಬ ಜಾಸ್ತಿ ಏನು ತರಿಸ್ಕೊಳ್ಳಲ್ಲ. ಏಕೆಂದರೆ ಅದು ಚಾನ್ಸಸ್ ತುಂಬ ಇರುತ್ತೆ ಕೊಳ್ತೋಗುತ್ತೆ ಅಂತ ಹೇಳಿ. ಇನ್ನು ವೆಜಿಟೇಬಲ್ಸ್ ಎಲ್ಲ ಕೂಡ ಅಷ್ಟೇ ಬೇಕಾದಾಗಷ್ಟೇ ನಾವು ತರಿಸ್ಕೊತೀನಿ. ಇನ್ನು ನಾನು ಅಡುಗೆ ಮಾಡ್ತಾಯಿರ್ತೀನಿ, ಇನ್ನು ಅವರು ಪಾಪು ನೋಡ್ಕೋತಾ ಇರ್ತಾರೆ, ಇವನು ಆಫೀಸ್ಗೂ ರೆಡಿ ಆಗ್ತಿರ್ತಾರೆ. ಅವನು ಆರಾಮಾಗಿ ಟಿ ವಿ ಹಾಕ್ಕೊಟ್ರೆ ನೀಟಾಗಿ ನೋಡ್ತಾ ಇರ್ತಾನೆ. ನಾನು ಇವತ್ತು ಉಪ್ಸಾಂಬಾರು ಮಾಡೋಣ ಅಂತ ಹೇಳಿ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಅದರಲ್ಲಿ ನಮಗೆ ಉಪ್ಸಾರು ಅಂದರೆ ಮುದ್ದೆ ಅಂದರೆ ಫೇವ್ರೇಟು. ನಮ್ಮ ಮಂಡ್ಯದವ್ರಿಗಂತೂ ಎಕ್ಸ್ಪೆಷಲಿ ನಾವಂತೂ ತುಂಬ ತಿಂತೀವಿ ಮುದ್ದೆ ಉಪ್ಸಾಂಬಾರು ಅಂತ. ಸೊ ಬೇಳೆ ಸಾರು ಇರುತ್ತೋ ಇರಲ್ಲೋ ಉಪ್ಸಾಂಬಾರು ಇತ್ತು ವೀಕ್ಲಿ 2 days 3 days ಅಂತ ಮಾಡ್ತೀವಿ. ಸೊ ಹಾಗಾಗಿ ಖಾರಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾವು ಮಾಡುವಂಥ ಉಪ್ಸಾರು ಖಾರನೇ ಡಿಫ್ರೆಂಟ್ ಆಗಿರುತ್ತೆ. ಏಕೆ ಅಂದರೆ ಕೆಲವರು ಕಾಯೆಲ್ಲ ಯೂಸ್ ಮಾಡ್ತಾರೆ, ನಾನು ಈ ಕಾಯಿಗಳನ್ನು ಯೂಸ್ ಮಾಡಲ್ಲ. ಬರೀ ಮೆಣಸಿನ್ಕಾಯಿನ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತೀನಿ. ಸೊ ಆ ಪೇಸ್ಟ್ ಆದಮೇಲೆ ನೀಟಾಗಿ ನೋಡಿ ಚೆನ್ನಾಗಿ ಉಪ್ಸಾರು ಖಾರ ರೆಡಿಯಾಗಿದೆ. ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್. ಸೊ ಹಾಗಾಗಿ ರೊಟ್ಟಿ ಉಪ್ಸಾಂಬಾರು ಎರಡು ಒಟ್ಟಿಗೆ ಆಗುತ್ತೆ ಅಂಥೇಳಿ ನಾವು ರೊಟ್ಟಿಗೆ ಚಟ್ನಿ ಮಾಡಲ್ಲ. ಆಲ್ಮೋಸ್ಟ್ ಉಪ್ಸಾರು ಖಾರ ತುಪ್ಪದಲ್ಲಿ ಜಾಸ್ತಿ ತಿನ್ನೋದು. ಸೊ ರೊಟ್ಟಿ ಮಾಡೋಣ ಅಂತ ಹೇಳಿ ಈಗ ಬಿಸಿ ಬಿಸಿಯಾಗಿ ರೊಟ್ಟಿನೂ ಆಗ್ತಾ ಇರುತ್ತೆ. ಸೊ ಬಿಸಿ ಬಿಸಿ ರೊಟ್ಟಿ ತಿಂದ್ರೇ ಮಜಾ. ಅರ್ಲಿ ಮಾರ್ನಿಂಗ್ ಆಫೀಸ್ ಹೋಗೋಷ್ಟರಲ್ಲಿ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಡ್ತಾ ಇರ್ತೀನಿ. ಇವನ್ ಮುದ್ದು ಕೂಡ ಅಷ್ಟೇ ರೊಟ್ಟಿ ತಿಂತಾನೆ. ಸೊ ನಮ್ಮ 3 ಜನ ಒಟ್ಟಿಗೆ ರೊಟ್ಟಿ ತಿನ್ನೋದ್ರಿಂದ ಸೊ ನನಗೆ ರಾಗಿ ರೊಟ್ಟಿ, ರವೆ ರೊಟ್ಟಿ ಈ ಥರ ರೊಟ್ಟಿ ಮಾಡಿದಾಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ವೀಕ್ಲಿ ಒನ್ ಡೇ ಅಥವಾ ವೀಕ್ಲಿ 2 days ಒಂದ್ಸಲಿ ನಾವೇನಾದರೂ ರೊಟ್ಟಿ ಚೇಂಜ್ ಮಾಡ್ತಾನೆ ಇರ್ತೀವಿ. ಚಪಾತಿ ರೋಟಿ ಅಂತ ಪ್ಲ್ಯಾನ್ ಮಾಡ್ತಾಯಿರ್ತೀನಿ. ಇದನ್ನು ಮುದ್ದು ಕೂಡ ತಿನ್ನಿಸೋ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ತಿಂತಾನೆ. ಆ್ಯಂಡ್ ಅವನಿಗೆ ಮೊಸರು ಸಕ್ಕರೆ ಹಾಕ್ಕೊಟ್ಬಿಟ್ರಂತೂ ಇದು ತುಂಬ ಚೆನ್ನಾಗಿ ಅದನ್ನು ಟೇಸ್ಟ್ ಮಾಡ್ತಾನೆ. ಸೊ ಒಂದು ಕಡೆ ಸಾಂಬಾರಿಗೆ ರೆಡಿ ಆಗ್ತಾಯಿದೆ, ಇನ್ನೊಂದು ಕಡೆ ನನಗೆ ಬಿಸಿ ಬಿಸಿಯಾಗಿ ರೊಟ್ಟಿ ಕೂಡ ರೆಡಿ ಆಗ್ತಾಯಿದೆ. ಇವನ್ ನನಗೆ ಕೈಯಲ್ಲೇ ಅದನ್ನು ಮಾಡಿ ಅಭ್ಯಾಸ. ಕೆಲವು ಸೌಟಲ್ಲೆಲ್ಲ ಮಾಡ್ತಾರೆ, ಬಟ್ ನನ್ನ ಕೈಯಲ್ಲೇ ಮಾಡಿ ಅಭ್ಯಾಸ. ರೊಟ್ಟಿ ಹಾಕ್ಕೊಂಡು ತುಪ್ಪ ಉಪ್ಸಾರು ಖಾರ ಸೂಪರ್ ಟೇಸ್ಟಿಯಾಗಿತ್ತು. ಇವನ್ನೆಲ್ಲ ಮುಗಿಸಿ ನಾನು ನೋಡಿ ಎಲ್ಲ ಮುಗಿಸಿದ್ದೀನಿ. ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಅಡುಗೆ ಮನೆ ಫುಲ್ ಕ್ಲೀನಾಗಿದೆ. ಸೊ ನನಗೆ ತಿಂಡಿ ಅಡುಗೆ ಆದಮೇಲೆ ಕ್ಲೀನ್ ಮಾಡಿಟ್ಬಿಟ್ರೆ ಫೈನಲಿ ಡನ್ ಅಂತ. ನೆಕ್ಸ್ಟ್ ಎಲ್ಲ ಕೆಲಸ ಮಾಡ್ಕೋಬಹುದು. ಏನು ಮುದ್ದು ಆಟ ಆಡಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಚ್ಚಿದ್ದಾನೆ ನನಗೆ ಅವನು ಅಂತ. ಅಪ್ಪಪ್ಪ ಅಷ್ಟು ತರಲೆ ಅಂದರೆ ಮನೆ ಫುಲ್ ನೋಡಿ ಎಷ್ಟು ಚೆಲ್ಲಾಡಿದ್ದಾನೆ. ಸೊ ಈಗ ಅವನ್ನ ಸ್ವಲ್ಪ ಹೊತ್ತು ಮಲಗಿಸಿ ಆಮೇಲೆ ನಾನು ನನ್ನ ಕೆಲಸಗಳನ್ನ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಮನೆ ಕ್ಲೀನ್ ಮಾಡೋದು ಆ್ಯಂಡ್ ಎವ್ರಿ ಡೇ ಇದ್ದೇ ಇರುತ್ತೆ ಇದೆಲ್ಲ. ಏನಂತ ಅಂದ್ಕೊಳ್ಳಲ್ಲ. ಇವಾಗ ನನಗೆ ಕೆಲವೊಂದು ಟೈಮ್ ಆದಾಗ ಹೆಂಗೆ ಮಾರ್ನಿಂಗ್ ಅಂದರೆ ಮಾರ್ನಿಂಗ್, ಈವ್ನಿಂಗ್ ಅಂದರೆ ಈವ್ನಿಂಗ್ ನನಗೆ ಯಾವಾಗ ಥರ ಯಾವ ಬೇಕಾಗುತ್ತೋ ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೋ ಟೈಮಿಂಗ್ಸು ನನ್ನ ಕೆಲಸಗಳೆಲ್ಲ ಮುಗಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ. ಸೊ ಮನೆಯೆಲ್ಲ ಕ್ಲೀನಿಂಗ್ ಆದಮೇಲೆ ಈವ್ನಿಂಗ್ ನನಗೆ ಒಂದು ನೇಲ್ ಆರ್ಟ್ ಬಂದಿತ್ತು. ಸೊ ಮನೇಲಿ ಈಗ ನೇಲ್ ಆರ್ಟ್ ಮಾಡ್ತಿದ್ದೀನಿ. ಸೊ ಮನೆಯಲ್ಲೇ ಮಾಡ್ತಿರೋದ್ರಿಂದ ಅದೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ. ಸೊ ನೇಲ್ ಆರ್ಟ್ ಎಲ್ಲ ಮುಗಿಸೋಷ್ಟರಲ್ಲಿ 8 o'clock ಆಗೋಗಿತ್ತು. ಸೊ ಮುದ್ದೆ ಊಟ ಮಾಡಿಸಿದ್ವಿ. ಆಮೇಲೆ ಮಾರನೇ ದಿನ ಅಮಾವಾಸ್ಯೆ. ಸೊ ನಮ್ಮ ಮಂಡ್ಯದಲ್ಲಿರುವಂತಹ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಎಷ್ಟು ರಶ್ ಇದೆ ನೋಡಿ. ಸೊ ಅಮಾವಾಸ್ಯೆಲಂತೂ ಇದಕ್ಕಿಂತ ರಶ್ ಇರುತ್ತೆ. ಸೊ ಇವತ್ತೇ ಸ್ವಲ್ಪ ಕಮ್ಮಿ ಅನ್ಕೋತೀನಿ, ಇದಕ್ಕಿಂತ ತುಂಬ ರಶ್ ಇರುತ್ತೆ ಅಮಾವಾಸ್ಯೆಲಿ. ಅಲ್ಲೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಜ್ಯೂಸ್ನ ಕುಡಿಸಿದ್ವಿ. ಜ್ಯೂಸ್ನ ಆ್ಯಕ್ಚುಲಿ ಅವ್ನ ಜ್ಯೂಸೆಲ್ಲ ನಾವು ಕುಡಿತಿದ್ವಿ ಜ್ಯೂಸ್ನ ಎಲ್ಲ ನೋಡಿ. ಸೊ ತುಂಬ ಇಷ್ಟಪಡ್ತಾನೆ ಜ್ಯೂಸ್ ಎಲ್ಲ. ಸ್ವಲ್ಪ ಡ್ರೈ ಫ್ರೂಟ್ಸ್ ಜ್ಯೂಸ್ ಎಲ್ಲ ಫ್ರೂಟ್ಸ್ ಎಲ್ಲ ತುಂಬ ತರಲೆ. ಯಾವ ಜ್ಯೂಸ್ ಕೊಟ್ಟರು ತುಂಬಾ ಇಷ್ಟಪಡ್ತೇನೆ. ನೋಡ್ತಾ ಇದ್ದಾರೆ ಸ್ಟ್ರಾ ಹಾಕ್ಕೊಟ್ರೆ ನೀಟಾಗಿ ಕುಡಿಯೋ ಅಭ್ಯಾಸ ಮಾಡಿದ್ವಿ ಅವನಿಗೆ. ಆ್ಯಂಡ್ ಪಾರ್ಕ್ ಕೂಡ ಹೋಗಿದ್ವಿ ಸಂಡೇ. ಸೊ ಸಂಡೇ ಪಾರ್ಕೆಲ್ಲ ಬೀಚ್ ಎಲ್ಲ ಇತ್ತು. ಸೊ ಅದನ್ನು ಆ್ಯಡ್ ಮಾಡಿದೆ. ಆ್ಯಂಡ್ ಪಾರ್ಕ್ ಹೋದ ತಕ್ಷಣ ಮುದ್ದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅಲ್ಲಿ ಮಕ್ಕಳು ಜೊತೆ ಆಟ ಆಡೋದು, ಆಮೇಲೆ ಓಡಾಡೋದು, ಯಾವುದೇ ವೆಹಿಕಲ್ಸ್ ಎಲ್ಲ ಏನಿರಲ್ಲ. ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೈ ಹಿಡ್ಕೊಂಡು ಬರೋದು. ಅವರು ಮತ್ತು
ಫ್ರೆಂಡ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತೀವಿ. ಫ್ರೆಂಡ್ಸ್ ಮಕ್ಕಳೆಲ್ಲ ಕೂಡ ಒಟ್ಟಿಗೆ ಆಟ ಆಡ್ಕೊಂಡು ಪಾರ್ಕಲ್ಲಿ ಸೊ ಒಂದಷ್ಟೊತ್ತು ಟೈಮ್ ಅಂತೂ ಹೋಗುತ್ತೆ ನಮಗೆ ಆರಾಮ್ಸೆ ಆಗಿ. ಅದಾದಮೇಲೆ ಜಾನು ಬಂದಾಗ ನಾವೊಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಸೊ ಪಿಜ್ಜಾ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ದಿನ ಆದಮೇಲೆ ಪಿಜ್ಜಾ ಆರ್ಡ್ರ್ ಮಾಡಿದ್ದು. ಬಹುಶಃ ಒಂದು 3 ಇಯರ್ಸೇ ಆಗಿತ್ತು ಪಿಜ್ಜಾ ತಿಂದು ನಾವು. ಸೊ ಜಾನುಗಂತೂ ಪಿಜ್ಜಾ ಸಖತ್ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾಳೆ. ಸೊ ನೆಕ್ಸ್ಟು ಫುಲ್ಲು ಖಾಲಿ, ಎಲ್ಲ ಒಂದೊಂದು ಪೀಸ್ ತೊಗೊಂಡ್ವಿ. ಸೊ ಖಾಲಿ. ಮುದ್ದು ವೀಡಿಯೋ ಮಾಡ್ತಾ ಇದ್ದಾನೆ. ಸೊ ವೀಡಿಯೋದೆಲ್ಲ ಮಾಡೋದು ಕಲ್ತಿದ್ದಾನೆ. ಈಗ ಫೋನಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋದು ಆ್ಯಂಡ್ ಅವ್ನಿಗೆ ಅದು ಕ್ರೇಜ್ ಬಂದುಬಿಟ್ಟಿದೆ. ಹಿಡ್ಕೊಂಡು ಓಡಾಡೋದು. ಆದಷ್ಟು ಫೋನ್ನ ಕೊಡದೆ ಇರೋದೇ ಅಭ್ಯಾಸ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಸೊ ಏಕೆಂದರೆ ಟಿ ವಿ ಇದೆ, ಟಿ ವಿ ಇಲ್ಲ ಅಂದಾಗ ಸ್ವಲ್ಪ ಫೋನೇ ಅಡಿಕ್ಟ್ ಮಾಡಿಬಿಟ್ಟಿರ್ತೀವಿ ಅವನ್ನ. ಸೊ ಮತ್ತೆ ನಾವು ಈವ್ನಿಂಗ್ ಮತ್ತೆ ಒಂದ್ಸಲ ಪಿಜ್ಜಾ ಬಂತು. ಅನ್ಎಕ್ಸ್ಪೆಕ್ಟೆಡ್ ಆಗ್ತಾಯಿದ್ರು ಪಿಜ್ಜಾನ. ಸುಮ್ಮನೆ ಜಸ್ಟ್ ಕೇಳಿದ್ದೆ, ಅವ್ರಿಗೆ ಗೊತ್ತಿಲ್ಲ ನಾವು ಈವ್ನಿಂಗ್ ಪಿಜ್ಜಾ ತರಿಸ್ಕೊಂಡಿದ್ವಿ ಅಂತ. ಮತ್ತೆ ನೈಟ್ 8:39ಗೆ ಮತ್ತೆ ಪಿಜ್ಜಾ ಬಂತು. ಸೊ ಪಿಜ್ಜಾ ಜಾನು ಹೇಳ್ತಾ ಇದ್ದಾಳೆ, ನಾವು ಆಲ್ರೆಡಿ ತಿಂದಿದ್ದೀವಿ ಮತ್ತೆ ತಂದಿದ್ದೀರಾ ಅಂತ. ಸೊ ಜಾನು ತುಂಬ ಇಷ್ಟ ಅಂತಿದ್ದು ಮತ್ತೆ ಅವ್ರ ಮಾವ ಅದಕ್ಕೆ ಪಿಜ್ಜಾ ತಂದುಕೊಟ್ಟಿದ್ದಾರೆ. ಸೊ ಸೂಪರ್ ಟೇಸ್ಟಿ ಪಿಜ್ಜಾ, ಅದು ಎಷ್ಟು ಚೆನ್ನಾಗಿದೆ. ಸೊ ಮುದ್ದುಗೆ ಅದು ನೋಡಿದ್ರೆ ಅದೇನೋ ಅವನು ತಿನ್ನೋದು ಐಟಮ್ಸ್ ಅಂತ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇದ್ದಾನೆ. ಸೊ ಮತ್ತು ನಾವೆಲ್ಲರೂ ಒಂದೊಂದು ಪೀಸ್ ತಿಂದ್ವಿ, ಜಾನೂ ತಿಂದಳು. ಸೊ ಬ್ಲಾಗ್ ಎಲ್ಲಿಗೆ ಎಂಡ್ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಇಟ್, ಬಾಯ್, ಟಾಟಾ.